ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಬಂಗಾರ ಕುಸುಮ ಜಲಪಾತಕ್ಕೆ ಬಂದಿದ್ದೀನಿ. ನೋಡ್ಕೊಂಬರೋಣ ಅಂಥೇಳಿ ತುಂಬ ದಿನ ಆಯ್ತಲ್ಲ ವ್ಲಾಗ್ಸ್ಗಳನ್ನು ಮಾಡಿದೆ. ಸೊ ಹಾಗಾಗಿ ಒಂದು ತಿಂಗಳ ರಜೆ ಹಾಕಿದ್ದೀನಿ ಕೆಲಸಕ್ಕೆ. ಅದಕ್ಕೋಸ್ಕರ ಇವತ್ತು ಈ ಬಂಗಾರ ಕುಸುಮ ಫಾಲ್ಸಿಗೆ ಒಂದು ಸಲ ವಿಸಿಟ್ ಮಾಡೋಣ ಅಂಥೇಳಿ ಬಂದಿದ್ದಾಯಿತು. ಬನ್ನಿ ಇವಾಗ ಹೋಗೋಣ. ಇದೇ ಎಂಟ್ರೆನ್ಸು, ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಇಲ್ಲಿ ಒಳಗಡೆ ವೆಹಿಕಲ್ ಹೋಗಲ್ಲ, ವೆಹಿಕಲನ್ನೆಲ್ಲ ಇಲ್ಲೇ ಇಟ್ಬಿಟ್ಟು ಹೋಗಬೇಕು. ಸೊ ಕಾಲುದಾರಿ ಇದೆ, ನಡ್ಕೊಂಡು ಹೋಗಬೇಕು. ಇಲ್ಲಿ ಟಿಕೆಟ್ ತಗೊಂಡು ಮುಂದಾಗಬೇಕು. ಇಲ್ಲಿ ಟಿಕೆಟ್ ಕೊಡೋಕ್ಕಿದ್ದಾರೆ. ಓಕೆ, ಒಬ್ಬರಿಗೆ ಚಾರ್ಜಸ್ಸು 50 ರೂಪಾಯಿ. ಸ್ನೇಹಿತರೆ, ಇಲ್ಲೇ ಪಾರ್ಕಿಂಗ್ ಮಾಡಿದ್ದೀವಿ. ನಮ್ಮ ಸ್ನೇಹಿತರ ಜೊತೆ ಬಂದಿದ್ದೀನಿ ನೋಡಿ. ನಮ್ಮ ಸ್ನೇಹಿತರು ಇದ್ದಾರೆ ಇವತ್ತು. ಹಾಯ್ ಹಾಯ್. ಸೊ ಬನ್ನಿ, ಇವತ್ತಿನ ಬಂಗಾರ ಕುಸುಮ ಜಲಪಾತಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ನೋಡಿ, ಇಲ್ಲೇ ವಾತಾವರಣ ಹೆಂಗಿದೆ ಅಂತ ನಡ್ಕೊತ ಹೋಗ್ಬೇಕು. ಇವಾಗ ಸುಮಾರು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಾ ನೋಡಿ. ಸುಮಾರು 1 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದರು. ಸಿಕ್ಕಾಪಟ್ಟೆ ಕಲ್ಲುಗಳಿದೆ, ತುಂಬ ಹುಷಾರಾಗಿ ಹೋಗಬೇಕು ಸ್ನೇಹಿತರೆ. ಸಖತ್ತಾಗಿದೆ. ಮನೇಲಿ ಇದ್ದು ಫುಲ್ಲು ಬೋರ್ ಆಗಿಬಿಟ್ಟಿತ್ತು ಸ್ನೇಹಿತರೆ. ಇವತ್ತು ನಮ್ಮ ಸ್ನೇಹಿತರು ಹೋಗೋಣ ಅಂತಂದರು, ಹಾಗಾಗಿ ಬಂದಿದ್ದಾಯಿತು. ಅಲ್ಲಿ ಇವು ಇಷ್ಟೆಲ್ಲ ದುಡ್ಡು ತಗತ್ವಲ್ಲ, ಎಂತ ಇಂಪ್ರೂವ್ಮೆಂಟ್ ಮಾಡಿದ್ದೆ ಇಲ್ಲಿ? ಹಾಂ 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 ವಿಲೇಜ್ ಫಾರೆಸ್ಟ್ ಇಂದ, ವಿಲೇಜ್ ಕಮಿಟಿ ಇರ್ತಲ್ಲ, ಹಾಂ ಫಾರೆಸ್ಟ್ ಕಮಿಟಿ, ಹಾಂ ಅದರಿಂದ ಓಹೋ. ನೀವು ಓದ್ತಾ ಇದ್ದು ಹುಡುಗನ. ಹಾಂ, ಮಂಗಗಳೆಲ್ಲ ಕೂಗ್ತಾ ಇದ್ದಾವೆ. ಸಿಂಗಳಿಕ ಜಾತಿಯ ಮಂಗಗಳು ತುಂಬ ಹೆಚ್ಚಾಗಿ ಇದೆಯಂತೆ ಈ ಜಾಗದಲ್ಲಿ. ಎಲ್ಲ ನೋಟಿಸ್ ಬೋರ್ಡ್ ಹಾಕಿದ್ದಾರೆ. ಸೊ ಹಾಗಾಗಿ ಗೊತ್ತಾಯಿತು. ಹಾಂ ನೋಡಿ, ಬಿಳಿ ಬಿಳಿ ಚಿಟ್ಟೆಗಳು ತುಂಬ ಇದೆ ಇಲ್ಲಿ, ಕಾಣಿಸ್ತಾ ಇದೆಯಾ? ಮೋಸ್ಟ್ಲಿ ಹಾಂ, ಬಿಳಿ ಪಾತ್ರಗಿತ್ತಿ ನೀವು ನೋಡ್ಬೋದು. ಸಿಕ್ಕಾಪಟ್ಟೆ ಇದ್ದಾವೆ ಇಲ್ಲಿ ಬಿಳಿ ಪಾತ್ರಗಿತ್ತಿ, ಬಟರ್ಫ್ಲೈ. ಬೆಳಗ್ಗೆ ಮನೆಯಿಂದ ಸುಮಾರು 10-15ಕ್ಕೆ ಬಿಟ್ಟಿದ್ದೀವಿ. 12 ಗಂಟೆ ಆಗಿದೆ. ಇಲ್ಲೊಂದು ಸ್ವಲ್ಪ ರೋಡು ಚೆನ್ನಾಗಿದೆ ನೋಡಿ. ಫುಲ್ ಕಾಡು ಸ್ನೇಹಿತರೆ, ಅಕ್ಕಪಕ್ಕ ಯಾವುದೇ ಮನೆಗಳಿಲ್ಲ. ಫುಲ್ ಫಾರೆಸ್ಟ್ ಮಧ್ಯ ಇರುವಂಥದ್ದು ನೋಡಿ. ಕಾಲ್ದಾರಿ ಹೇಗಿದೆ, ಪ್ರವಾಸಿಗರೆಲ್ಲ ನೋಡ್ಕೊಂಡು ಬರ್ತಾಯಿದ್ದಾರೆ ವಾಪಸ್ಸು. ಫುಲ್ಲು 1 ಕಿಲೋಮೀಟ್ರ್ ವಾಕ್ ಮಾಡಬೇಕು. ನೋಡೋಣ ಹೇಗಿರುತ್ತಂತ. ಓಕೆನಾ? ಇಲ್ಲಿಗೆ ವಾಟರ್ ಫಾಲ್ಸಿಂದು ಶಬ್ದ ಕಿವಿಗೆ ಅಪ್ಪಳಿಸ್ತಾ ಇದೆ. ಹೆಂಗಿದೆ ಅಂತ ನನಗೂ ಗೊತ್ತಿಲ್ಲ, ನೋಡಬೇಕು ಹೇಗಿದೆ ಅಂತ. ನೀರು ಈಗ ಬಂಗಾರದ ಕುಸುಮ ಹೇಳೋದು ಕಾಣ್ತಿರ್ಲಿಲ್ಲ. ಅಂದರೆ ಬಂಗಾರ ಕುಸುಮ ಅಂದರೆ ಎಂತ ಕಾಮನ್ ಬಿಲ್ಲ? ಅದು ಕಾಮನ್. ಆ ನೀರು ಬರೋ ಇದಕ್ಕೆ ರಿಫ್ಲೆಕ್ಷನ್ ಆಗಿ ಹಂಗೆ ಕಾಣಿಸ್ತು ಕಾಮನ್ ಬಿಲ್ಲು ಹಿಂಗೆ. ನೀರು ಕಡಿಮೆ ಆದ ಕಾಣ್ತಿಲ್ಲ ಹೇಳ್ತೀನಿ. ಹಾಂ ಸ್ನೇಹಿತರೆ, ಫುಲ್ ನೀರು ಇರಬೇಕಾದ್ರೆ ಆ ನೀರು ಬೀಳೋ ಫೋರ್ಸಿಗೆ ರಿಫ್ಲೆಕ್ಷನ್ ಆಗಿ ಒಂಥರ ಕಾಮನ್ ಬಿಲ್ ಥರ ಕಾಣಿಸುತ್ತಂತೆ. ಅದಕ್ಕೆ ಫೇಮಸ್ಸು ಈ ಫಾಲ್ಸು. ನಾವಿವಾಗ ಲೇಟ್ ಆಯಿತು ಬಂದಿದ್ದು, ಮಳೆಗಾಲದಲ್ಲಿ ಬರಬೇಕಾಗಿತ್ತು. ನೋಡೋಣ, ನನಗೂ ಗೊತ್ತಿಲ್ಲ ಈ ಜಾಗದ ವಿಶೇಷತೆಗಳು ಏನೇನಿದೆ ಅಂಥೇಳಿ. ಈ ಕಡೆ ನೀವು ನೋಡ್ತಾ ಇರ್ಬೋದು, ಚಿಕ್ಕ ಫಾಲ್ಸ್ ಥರ ಕಾಣಿಸ್ತಾ ಇದೆ ಅಲ್ಲಿ. ಆ ಕಡೆ ಕೆಳಗಡೆ ಒಂದು ಫಾಲ್ಸ್ ಕಾಣಿಸ್ತಾ ಇತ್ತು. ಸೊ ಇಲ್ಲಿ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಅಬ್ಬಾ, ಬರೀ ಕಲ್ಲುಗಳು ಸ್ನೇಹಿತರೆ. ಕಾಲು ಸ್ಲಿಪ್ಪಾಗಿ ಏನಾದ್ರು ಬಿದ್ದರೆ ಮಾತ್ರ ಅಯ್ಯೋ. ಸ್ನೇಹಿತರೆ ಬನ್ನಿ, ಏನೋ ತೋರಿಸ್ತೀನಿ, ತುಂಬ ಸ್ಪೆಷಲ್ ಆಗಿದೆ. ನಾವಿಲ್ಲಿ ಫಾಲ್ಸ್ ನೋಡೋಣ ಅಂತ ಬಂದ್ವಿ. ಪಕ್ಕದಲ್ಲಿ ನಿಮಗೆ ಬ್ಯೂಟಿಫುಲ್ ಆಗಿರುವಂತಹ ಚಿಟ್ಟೆಗಳನ್ನು ನೀವು ನೋಡ್ಬೋದು ಇಲ್ಲಿ ನೋಡಿ. ಇಲ್ಲಿ ಆಲ್ಮೋಸ್ಟ್
ಫುಲ್ ತುಂಬ್ಕೊಂಡ್ಬಿಟ್ಟಿದ್ದಾವೆ ನೋಡಿ ಚಿಟ್ಟೆ. ಚಿಟ್ಟೆ ನೋಡಿ ಸ್ನೇಹಿತರೆ, ಚಿಟ್ಟೆ ಸಖತ್ತಾಗಿದೆ ಮಾತ್ರ. ನೋಡಿ ನೋಡಿ ಎಷ್ಟೊಂದು ಚಿಟ್ಟೆಗಳಿದ್ದಾವೆ ಅಂತ. ಎಲ್ಲ ಒಂದೇ ಕಲರ್ ಚಿಟ್ಟೆಗಳು, ನೀವು ನೋಡ್ತಾ ಇರ್ಬೋದು. ಎಲ್ಲ ವೈಟ್ ಕಲರ್ ಚಿಟ್ಟೆಗಳು ನೋಡಿ ಎಷ್ಟು ತುಂಬ್ಕೊಂಡಿದ್ದಾವೆ. ಸಖತ್ತಾಗಿದ್ದಾವೆ ಮಾತ್ರ. ಬಂದಿದ್ದಕ್ಕೂ ಸಾರ್ಥಕ ಆಯಿತು ಸ್ನೇಹಿತರೆ. ತುಂಬ ಸಖತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡಿ, ಇಲ್ಲೊಂದು ಚಿಕ್ಕದು ಫಾಲ್ಸ್ ಇದೆ, ನೀವು ನೋಡ್ತಾ ಇರ್ಬೋದು. ಆ ಕಡೆಯಿಂದ ಬರ್ತಾ ಇದೆ ನೀರು, ಬರೀ ಬಂಡೆಕಲ್ಲುಗಳೇ. ತುಂಬ ಚಿಕ್ಕ ಫಾಲ್ಸ್, ಚೆನ್ನಾಗಿದೆ ನೋಡೋದಕ್ಕೆ. ಫ್ಯಾಮಿಲಿ ಜೊತೆಗೆ ಬಂದರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಯಾವುದು ಡೇಂಜರಸ್ ಅಂತ ಜಾಗ ಏನಲ್ಲ ಇದು. ತುಂಬ ಸುಂದರವಾಗಿದೆ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಫ್ಯಾಮಿಲಿ ಜೊತೆಗೆ ಬಂದರೆ, ಫ್ರೆಂಡ್ಸ್ ಜೊತೆ ಬಂದರೆ ಮೋಜು ಮಸ್ತಿ ಎಲ್ಲ ಮಾಡ್ಬೋದು. ಬೇಡದೇ ಇರುವಂತಹ ಕೆಲಸಗಳನ್ನೆಲ್ಲ ಮಾಡಬೇಡಿ ಅಕಸ್ಮಾತ್ ಇಲ್ಲಿ ಬಂದರೆ, ಓಕೆನಾ. ಮತ್ತು ಬರಬೇಕಾದ್ರೆ ಪ್ಲಾಸ್ಟಿಕ್ ಬಾಟ್ಲುಗಳಾಗಲಿ ದಯವಿಟ್ಟು ಇಲ್ಲಿ ಹಾಕಕ್ಕೆ ಹೋಗ್ಬಿಡಿ. ತುಂಬ ಕ್ಲೀನಾಗಿದೆ ಆಯಿತಾ. ನೀವು ಕೂಡ ಇಲ್ಲಿ ಬಂದರೆ ಪ್ಲಾಸ್ಟಿಕ್ಗಳು ವಸ್ತುಗಳನ್ನು ತರಕ್ಕೆ ಹೋಗ್ಬಿಡಿ ಇಲ್ಲಿ, ಓಕೆನಾ. ತಿಂದುಬಿಟ್ಟು ಡಸ್ಟ್ಬಿನ್ನಿಗೆ ಹಾಕಬೇಕು. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಚಿಟ್ಟೆಗಳು ನೋಡಿ ಸ್ನೇಹಿತರೆ, ಎಷ್ಟೊಂದು ಚಿಟ್ಟೆಗಳು ಬೇಕು ನಿಮಗೆ. ನೋಡಿ ಎಲ್ಲ ಒಂದೇ ಕಲರ್ ಚಿಟ್ಟೆಗಳು, ಸಿಕ್ಕಾಪಟ್ಟೆ ಇದ್ದಾವೆ ಚಿಟ್ಟೆಗಳು. ಓಕೆ, ಸ್ವಲ್ಪ ಆ ಕಡೆ ಹೋಗೋಣ ಬನ್ನಿ. ಎಷ್ಟು ಚಿಟ್ಟೆಗಳಿದ್ದಾವೆ ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, ಈ ಬಿಸಿಲಲ್ಲಿ ಕ್ಯಾಮ್ರಾ ಡಿಸ್ಪ್ಲೇ ಕಾಣಿಸ್ತಾ ಇಲ್ಲ ನನಗೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನಮ್ಮ ಸ್ನೇಹಿತರು ಫೋಟೋಸನ್ನು ತೆಗಿತಾ ಇದ್ದಾರೆ. ಇದು ಕೆಳಗಡೆ ಹೋಗೋಣ, ಪ್ರಯತ್ನ ಮಾಡ್ತೀನಿ ಹೋಗೋಕ್ಕೆ. ಇವತ್ತು ಶಾರ್ಟ್ಸ್ ಹಾಕ್ಕೊಂಬಂದಿಲ್ಲ, ಪ್ಯಾಂಟ್ ಹಾಕ್ಕೊಂಬಂದಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು. ಎಲ್ಲೆಲ್ಲೂ ಫಾಲ್ಸೆ ನೋಡಿ, ಸಖತ್ತಾಗಿದೆ ಮಾತ್ರ. ಕಾಣಿಸ್ತಾ ಇದೆಯಲ್ಲ? ಬನ್ನಿ, ನಾವು ಈಗ ಆ ಕಡೆ ದಾಟಬೇಕು. ಹೆಂಗೆ ದಾಟೋದು ಅಂತ ನೋಡ್ತಾ ಇದ್ದೀನಿ. ಅಂದರೆ ಬಟ್ಟೆ ಒದ್ದಾಗ್ಬಿಡುತ್ತೆ ಅಂತ, ಮತ್ತು ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು ಸ್ನೇಹಿತರೆ. ಇದು ಮೇನ್ ಫಾಲ್ಸ್ ಅಲ್ಲ ಅನಿಸುತ್ತೆ, ಕೆಳಗಡೆ ಪಕ್ಕದಲ್ಲೇ ಹರಿತಾ ಇತ್ತಲ್ವ, ಅದ್ರ ಸೌಂಡಿಗೆ ಒಂದು ಸಲ ಹೋಗ್ಬಿಟ್ಟು ಬರೋಣ ಅಂಥೇಳಿ ಬಂದಿದ್ದು. ನೋಡೋಣ, ಎಲ್ಲ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಡೇಂಜರ್ ಇದೆ ನೋಡಿ. ಕಾರ್ ಸ್ಲಿಪ್ ಆದರೂ ಕೂಡ ಬೀಳುವ ಸಾಧ್ಯತೆ ತುಂಬ ಇದೆ. ಅಬ್ಬಾ, ದಾಟ್ಕೊಂಡೆ. ಅಯ್ಯೋ, ಹೋ ಸ್ನೇಹಿತರೆ ನೋಡಿ, ನಾನು ಅವಾಗ ಮೇಲಿದ್ದೆ, ಇವಾಗ ಕೆಳಗಡೆ ಬಂದಿದ್ದೇನೆ. ನೋಡಿ ಫಾಲ್ಸ್ ಹೆಂಗಿದೆ. ಸಿಂಪಲ್ ಆಗಿದ್ದರೂ ಸಖತ್ತಾಗಿದೆ. ನಮ್ಮ ಸ್ನೇಹಿತರೆ ಕೆಳಗಡೆ ಇದ್ದಾರೆ, ವಿಡಿಯೋ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಮೇಲ್ಗಡೆ ನೋಡಿ ಹೆಂಗಿದೆ ಸ್ನೇಹಿತರೆ. ಅಲ್ವೊಂದು ಚಿಕ್ಕ ಫಾಲ್ಸ್ ಕಾಣಿಸ್ತಾ ಇದೆ ನೋಡಿ, ಫುಲ್ ಗುಡ್ಡ ಸ್ನೇಹಿತರೆ, ಆ ಕಡೆ ಈ ಕಡೆ ಎಲ್ಲ. ನೋಡಿ ನಮ್ಮ ಸ್ನೇಹಿತರು ಫೋಟೋ ಶೂಟಿಂಗ್ ಮಾಡ್ತಾಯಿದ್ದಾರೆ. ಚೆನ್ನಾಗಿದೆ, ಒಂಥರ ಅಷ್ಟೊಂದು ಡೇಂಜರ್ಸ್ ಏನಿಲ್ಲ, ತುಂಬ ಚೆನ್ನಾಗಿದೆ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆದರೆ ತುಂಬ ಬಿಸಿಲಿದ್ರೆ ಇಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ, ತುಂಬ ಬಿಸಿ. ಎಲ್ಲ ಕಡೆ ಬಂಡೆಗಲ್ಲು ನೋಡಿ. ನಾನು ಫುಲ್ ಟಾಪಲ್ಲಿದ್ದೀನಿ. ಹೋಗೋಣ ಸ್ನೇಹಿತರೆ. ನೋಡಿದ್ರಲ್ಲ, ಇವಾಗ ನಾವು ಮೇನ್ ಫಾಲ್ಸಿಗೆ ಹೋಗೋಣ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ, ಓಕೆನಾ. ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಇಲ್ಲೊಂದು ಫಾಲ್ಸ್ ಇತ್ತಲ್ಲ, ಅದು ನೋಡಿಕೊಂಡು ಇವಾಗ ಮುಂದಕ್ಕೆ ಸಾಗ್ತಾ ಇದ್ದೀವಿ, ಓಕೆನಾ. ವಿಡಿಯೋನ ಕೊನೆ ತನಕ ನೋಡಿ, ಮಧ್ಯೆ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಸುಸ್ತಾಗುತ್ತೆ ಸ್ನೇಹಿತರೆ. ನೋಡಿ ಹೆಂಗಿದೆ.
ಉಮ್ಳ ಯಾವಾಗ? ಹಾಂ, ನಮ್ಮ ಸ್ನೇಹಿತರು ಹೇಳ್ತಾಯಿದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಉಂಬಳ ಕಾಟ ಇದೆ ಅಂತ ಇಲ್ಲಿ. ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಸ್ನೇಹಿತರೆ. ಬೆಳಗ್ಗೆ ಮುಂಚೆ ಬಂದಿದ್ರೆ ಮಾತ್ರ ಸಖತ್ತಾಗಿರ್ತಾಯಿತ್ತು. ಇವಾಗ ಸೂರ್ಯ ಫುಲ್ ನೆತ್ತಿಗೆ ಬಂದ್ಬಿಟ್ಟಿದ್ದಾನೆ. ಹಾಂ, ಫುಲ್ ಶೈನು. ಓಕೆ, ಮುಂದಕ್ಕೆ ಸಿಗ್ತೀನಿ ಸ್ನೇಹಿತರೆ. ಒಂದು ಅರ್ಧ ಕಿಲೋಮೀಟ್ರ್ ನಡೆದಿದ್ದೀವಿ. ಇವಾಗ ಫುಲ್ ಸುಸ್ತಾಗ್ಬಿಡುತ್ತೆ ಸ್ನೇಹಿತರೆ. ಆಲ್ಮೋಸ್ಟ್ ಫಾಲ್ಸ್ ಹತ್ರನೇ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ನೋಡೋಣ. ಅಯ್ಯಪ್ಪ, ವಯಸ್ಸಾದವರೆಲ್ಲ ಇದ್ದರೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಏನಕ್ಕಂತಂದರೆ ಫುಲ್ ಅಪ್ ಅಲ್ವಾ. ಸೊ ಇದೆಯಾ ಸ್ನೇಹಿತರೆ, ಫಾಲ್ಸ್ ಹತ್ರನೇ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ನನಗೆ ಅನಿಸಿದ ಪ್ರಕಾರ ಇದೇ ಫಾಲ್ಸ್ ಅಂತ ಅನಿಸುತ್ತೆ. ಮೇನ್ ಫಾಲ್ಸ್ ಬಂಗಾರ ಕುಸುಮ ಫಾಲ್ಸ್ ಇದೆ ಅಂತ ಅನಿಸ್ತಾ ಇದೆ. ನೋಡೋಣ ಬನ್ನಿ. ಫುಲ್ ಅಪ್ಪಿದೆ ಸ್ನೇಹಿತರೆ. ಸುಮಾರು 1 ಕಿಲೋಮೀಟ್ರ್ ನಡಿಬೇಕು. ಹತ್ರನೇ ಬಂದಿದ್ದೀವಿ. ನೋಡಿ ಹೆಂಗಿದೆ ಅಂತ. ತುಂಬ ಜನ ಫೋಟೋಸ್ ಎಲ್ಲ ತೆಕ್ಕೊತಾ ಇದ್ದಾರೆ ಪ್ರವಾಸಿಗರು. ಸೊ ನಾವು ಕೂಡ ಫೋಟೋಸ್ ಎಲ್ಲ ತೊಗೊಬೇಕು. ನೋಡೋಣ. ಅಬ್ಬಾ, ಓ, ಇವಾಗ ನೀರಿಲ್ಲ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಗುಡ್ಡದ ಮೇಲಿಂದ ಬರ್ತಾ ಇದೆ. ಇವಾಗ ನೀರು ಅಷ್ಟೊಂದು ಇಲ್ಲ. ಮಳೆಗಾಲದಲ್ಲೆಲ್ಲ ಹೆವಿ ನೀರಿರುತ್ತೆ. ತುಂಬ ಜನ ಪ್ರವಾಸಿಗರು ನೋಡೋಕ್ಕೆ ಅಂತ ಬಂದಿದ್ದಾರೆ ಬೇರೆ ಬೇರೆ ಊರ ಕಡೆಗಳಿಂದ. ಸ್ನೇಹಿತರೆ, ಫೈನಲ್ ಆಗಿ ಬಂಗಾರ ಕುಸುಮ ಫಾಲ್ಸಿಗೆ ರೀಚ್ ಆಗಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಇದೇ ಬಂಗಾರ ಕುಸುಮ ಫಾಲ್ಸ್. ಇವಾಗ ನೀರು ಸ್ವಲ್ಪ ಕಡಿಮೆ ಇದೆ ನೋಡಿ. ಅಲ್ಲೆಲ್ಲ ಬರೆದಿದ್ದಾರೆ ಬಂಗಾರ ಕುಸುಮ ಅಂತ. ನಮ್ಮ ಸ್ನೇಹಿತರು ಅವ್ರ ಮೇಲ್ಗಡೆ ಹತ್ತಿನ ಫೋಟೋ ತೆಗಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸ್ನೇಹಿತರು ನೋಡಿ ಆ ಕಡೆ ಮೇಲ್ಗಡೆ ಹತ್ತಾ ಇದ್ದಾರೆ. ತೆಗಿಲ್ಲ ಫೋಟೋ. ನೀನು ತೆಗಿತಿದ್ಯಾ? ಮೇಲಿಂದ ಜಲಪಾತ ಬೀಳೋ ಶಬ್ದ ನೋಡಿ, ಬಸ್ ಅಂತ ಸೌಂಡ್ ಕೇಳಿಸ್ತಾ ಇರ್ಬೋದು. ನಿಮಗೆ ಎಂಜಾಯ್ ಮಾಡಿ ನೋಡಿ. ನೋಡಿ ಅಲ್ಲಿ ಬರೆದಿದ್ದಾರೆ ಬಂಗಾರ ಕುಸುಮ ಅಂತ. ನನಗೆ ಅನಿಸಿದ ಪ್ರಕಾರ ಜೋರ ನೀರು ಬರ್ತಾ ಇರಬೇಕಾದ್ರೆ ಬಿಸಿಲಿನ ಇದರಲ್ಲಿ ರಿಫ್ಲೆಕ್ಟ್ ಆಗಿ ಕಾಮನ್ ಬಿಲ್ ಥರ ಕಾಣಿಸುತ್ತೆ ಅನಿಸುತ್ತೆ. ನಮ್ಮ ಸ್ನೇಹಿತರು ಹಾಗೆ ಹೇಳ್ತಾಯಿದ್ರು. ಇವಾಗ ನೀರಿಲ್ವಲ್ಲ, ಸೊ ಹಾಗಾಗಿ ನಮಗೆ ಕಾಮನ್ ಬಿಲ್ ನೋಡೋಕ್ಕಾಗಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬ ನೀರು ಕಡಿಮೆ ಇದೆ. ನಾವೇನೋ ದೊಡ್ಡದಾಗಿ ಅನ್ಕೊಂಬಂದಿದ್ವಿ. ಸ್ವಲ್ಪ ನೀರು ಕಡಿಮೆ ಇದೆ, ಆದರೆ ಬ್ಯೂಟಿಫುಲ್ ಆಗಿದೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಬಂಗಾರ ಕುಸುಮ ನೋಡ್ದಂಗೆ ಆಯಿತು. ಇನ್ನು ಮುಂದೆ ಮಳೆಗಾಲದಲ್ಲಿ ನಾವು ಇಲ್ಲಿ ಬಂದು ನೋಡ್ಬೋದು. ರೋಡ್ ಗೊತ್ತಾಯ್ತಲ್ಲ. ಅವರು ನೋಡಿರಲಿಲ್ಲ, ನಮ್ಮ ಸ್ನೇಹಿತರು ಕೂಡ. ನಾನು ನೋಡಿರಲಿಲ್ಲ. ಒಂದು ಸಲ ವಿಸಿಟ್ ಮಾಡ್ದಂಗೆ ಆಯಿತು. ನೋಡಿ ಸ್ನೇಹಿತರೆ, ಇನ್ನೊಮ್ಮೆ ತೋರಿಸ್ಬಿಡ್ತೀನಿ ನೋಡಿ. ಈ ನೀರೇ ಹರಿದು ಬಿಟ್ಟು ನಾವು ಕೆಳಗಡೆ ಒಂದು ಫಾಲ್ಸ್ ಹೋಗಿದ್ವಲ್ಲ, ಅದೇ ನೀರೇ ಬರೋದು ಕೆಳಗೆ. ಇಲ್ಲೆಲ್ಲ ನೋಡ್ಬೋದು ಬರೀ ಬಂಡೆಗಲ್ಗಳೇ, ಏನಿಲ್ಲ ಇಲ್ಲಿ. ಸಿಕ್ಕಾಬಿಟ್ಟೆ ಬಿಸಿಲು. ಬನ್ನಿ ಸ್ನೇಹಿತರೆ, ನಾವು ನೀರಿದ್ದ ಒಂದು ದಿವಸ ಬರೋವ. ಹಾಂ ಹಾಂ
ಸ್ನೇಹಿತರೆ ನಾವು ಇವಾಗ ಫಾಲ್ಸ್ ನೋಡಿಕೊಂಡು ತಿರ್ಗಾ ಗಾಡಿ ಪಾರ್ಕ್ ಮಾಡಿದ್ವಲ್ಲ ಅಲ್ಲಿ ತೆರಳ್ತಾ ಇದ್ದೀವಿ. ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಹೊರಡೋಣ ಅಂತಿದ್ದೀವಿ. ಇವಾಗ ಸಮಯ 12:31 ಆಯಿತು. 1 ಗಂಟೆಗೆ ಏನಾದರೂ ಚಿಕ್ಕದಾಗಿ ತಿಂಡಿ ಮಾಡಿಕೊಂಡು ನಾವು 2 ಬನ್ಸು, ಆಮೇಲೆ 2 ವಡ, ಆಮೇಲೆ 2 ಇಡ್ಲಿ, 1 ಪಲಾವ್ ತೊಗೊಂಬಂದಿದ್ದೀವಿ. ಫುಲ್ ಇಬ್ಬರು ಸೇರಿ ಫುಲ್ ಬ್ಯಾಟಿಂಗ್ ಮಾಡಿ ಇಲ್ಲಿಂದ ಹೊರಡೋದು. ಓಕೆನಾ ಸ್ನೇಹಿತರೆ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ. ತಾವೆಲ್ಲರೂ ಕೂಡ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳಿ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಓಕೆನಾ, ನಾವು ಯಾವುದೇ ತರಹದ ಹೊಸ ವಿಡಿಯೋಸನ್ನು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ. ನೀವು ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿಲ್ಲ ಅಂತ ನಿಮಗೆ ನಾವು ವಿಡಿಯೋಸ್ ಹಾಕಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರೋಲ್ಲ. ಅದಕ್ಕೆ ಪ್ರತಿಯೊಂದು ವೀಡಿಯೋಸಲ್ಲೂ ನಾನು ಹೇಳ್ತಾ ಇರ್ತೀನಿ, ಕೆಲವೊಬ್ಬರು ಮಾಡ್ಕೊತಾರೆ, ಕೆಲವೊಬ್ಬರು ಮಾಡ್ಕೊಳ್ಳಲ್ಲ. ಏನು ಮಾಡೋದು, ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಆದಷ್ಟು ಬೇಗ ನಮ್ಮ ಚಾನಲಿಗೆ ಮಾನಿಟೈಸ್ ಮಾಡ್ಕೋಬೇಕು. ನಮಗೂ ಆಸೆ ಇರುತ್ತಲ್ಲ, ಏನಾದರೂ ಹಣ ಗಳಿಸ್ಬೇಕು ಯೂಟ್ಯೂಬಿಂದ ಅಂಥೇಳಿ. ಇಷ್ಟು ವರ್ಷ ಬರೀ ನನ್ನ ದುಡ್ಡಲ್ಲೇ ಖರ್ಚು ಮಾಡಿದ್ದಾಯಿತು. ಏನೇನು ಗ್ಯಾಜೆಟ್ಸ್ಗಳು ಬೇಕಾಗುತ್ತೆ ಎಲ್ಲದನ್ನು ನನ್ನ ದುಡ್ಡಿಂದನೇ ಖರ್ಚು ಮಾಡಿದೆ. ಇನ್ನು ಮುಂದೆ ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಲ್ಲ. ಇನ್ನೇನಿದ್ರು ಯೂಟ್ಯೂಬ್ ಮನಿಯಿಂದನೇ ಏನಾದರೂ ತೊಗೋಬೇಕು ಅಂತಂದರೆ ಅದ್ರ ದುಡ್ಡಿಂದನೇ ತೊಗೊಬೇಕು. ಮತ್ತೆ ಇನ್ವೆಸ್ಟ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ನೋಡೋಣ ಸ್ನೇಹಿತರೆ, ಅಲ್ಲಿಂದ ನಡ್ಕೊಂಡು ಇವಾಗ ಮೇನ್ ಗೇಟ್ ಹತ್ರ ಬಂದಿದ್ದೀವಿ. ಚೆಕ್ಕಿಂಗ್ ಹತ್ರ ನೋಡಿ, ಇದು ಸಿಂಗಳಿಕ ವನ್ಯಪ್ರಾಣಿಗಳ ಆವಾಸ ಸ್ಥಾನ. ಹೆಚ್ಚಿನ ಅವಧಿಯನ್ನು ಗಿಡದ ಮೇಲೆ ಕಳೆಯುತ್ತದೆ. ಜೀವನ ಪ್ರತಿಶತ 1% ಭಾಗವನ್ನು ಮಾತ್ರ ನೆಲದ ಮೇಲೆ ಕಳೆಯುತ್ತವೆ. ಪ್ರತಿ ವರ್ಷ 5 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ತಿರುಗಾಡುತ್ತದೆ. ಇವು ನಾಚಿಕೆ ಸ್ವಭಾವವಾಗಿವೆ. ಕಾಡಿನ ಸಿಂಗಳಿಕಗಳು ಕಾಡಿನ ಜೀವ ವೈವಿಧ್ಯತೆಯ ಸಂಕೇತ. ಅವುಗಳ ಸಂರಕ್ಷಣೆ ನಮ್ಮ ಹೊಣೆ. ಕೇಳಿಸ್ಕೊಂಡ್ರ? ತಲೆ ಎಲ್ಲ ಗಿರ್ರ್ ಗುಡ್ತದೆ. ತಲೆ ಎಲ್ಲ ಒಂಥರ ತಲೆ ಸುತ್ತು ಬಂದಂಗೆ ಆಗ್ತಾಯಿದೆ. ಫುಲ್ಲು ಒಂದು 2 ಕಿಲೋಮೀಟ್ರ್ ನಡೆದಿದ್ದೀವಿ ಅಂತ ಅನಿಸುತ್ತೆ. ಫುಲ್ಲು ಬಿಸಿಲು ಸ್ನೇಹಿತರೆ, ಸಿಕ್ಕಾಬಿಟ್ಟೆ ಬಿಸಿಲು. ಇಲ್ಲಿ ಸ್ವಲ್ಪ ಬೆಂಚ್ಗಳನ್ನು ಹಾಕಿದ್ದಾರೆ ವಿಶ್ರಾಂತಿ ತೊಗೊಳೋದಕ್ಕೆ ಅಂತ ಹೇಳಿಬಿಟ್ಟು. ನಮ್ಮ ಗಾಡಿನೂ ಅಲ್ಲೇ ಇದೆ. ಸ್ವಲ್ಪ ವಿಶ್ರಾಂತಿ ತೊಗೊಂಡು ಏನಾದರೂ ಟಿಫನ್ ಮಾಡ್ಕೊಂಡು ಹೊರಡಬೇಕು. ಮೊದಲಿಗೆ ಸ್ವಲ್ಪ ರೆಸ್ಟ್ ಮಾಡೋಣ. ಓಕೆನಾ ಸ್ನೇಹಿತರೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಹಾಗೆ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡ್ವಿ. ನೋಡಿಲ್ಲಿ ಕಾಯ್ತಾ ಇದ್ದಾವೆ ಬ್ಯಾಟಿಂಗ್ ಮಾಡೋದಕ್ಕೆ. ಹಾಗಾಗಿ ನಾವು ಇಲ್ಲಿ ಮಾಡಿಲ್ಲ. ಏನಕ್ಕಂತಂದರೆ ಪಾಪ ಅವು ನಾವು ತಿಂಡಿ ತಿನ್ನಬೇಕಾದ್ರೆ ನೋಡ್ತಾ ಇರ್ತೇವೆ. ನೋಡಿದ್ರೆ ಪಾಪ ಅನಿಸುತ್ತೆ ಸ್ನೇಹಿತರೆ. ನೋಡಿ, ಪಾಪ ಅವಕ್ಕೂ ಆಸೆ ಆಗುತ್ತಲ್ಲ. ಸೊ ಆ ದೃಷ್ಟಿಯಿಂದ ನಾವು ಬೇರೆ ಕಡೆ ಎಲ್ಲಾದರೂ ತಿಂಡಿ ಮಾಡೋಣ ಅಂಥೇಳಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಾವು ಮೇನ್ ಗೇಟ್ ಹತ್ರ ಬಂದಿದ್ದೀವಿ. ನೋಡಿ, ನಮ್ಮ ಗಾಡಿ ಇಲ್ಲೇ ಇದೆ. ಸರಿ ಸ್ನೇಹಿತರೆ, ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆಗೆ ಹೋಗಬೇಕು. ಸಿಗೋಣ ಆಮೇಲೆ. ಸ್ನೇಹಿತರೆ, ಇವಾಗ ನಮ್ಮ ತಿಂಡಿ ತಿಂದು ಮುಗೀತು. ಇವಾಗ ಒಂದು ಪಾನ್ ಹಾಕ್ಕೊಳ್ಳೋಣ ಅಂಥೇಳಿ ನಿಂತಿದ್ದೀವಿ. ನೋಡಿ, ಈ ಒಂದು ಪಾನ್ ಹಾಕ್ಕೊಂಡು ಹೊರಡೋಣ. ಇಲ್ಲೇ ಮಧ್ಯ ನಿಂತ್ಕೊಂಡಿದ್ವಿ. ನೋಡಿ ಹೆಂಗಿದೆ ರೋಡು, ಫುಲ್ಲು ಕಾಡು ಸ್ನೇಹಿತರೆ. ಸೊ ಊಟ ಗೀಟ ಎಲ್ಲ ಮಾಡಿದ್ದಾಯಿತು. ಇನ್ನೇನಿದ್ರು ಮನೆಗೆ ಹೋಗೋದಷ್ಟೇ. ಓಕೆನಾ, ಈ ವಿಡಿಯೋ ಎಲ್ಲ ನೀವು ನೋಡಿದಿರಿ, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಸನ್ನು ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಾಗಿರ್ಬೋದು, ವಾಟ್ಸಪ್ ಸ್ಟೇಟಸಲ್ಲಾಗಿರ್ಬೋದು ಆದಷ್ಟು ಶೇರ್ ಮಾಡಿ. ಆದಷ್ಟು ನಮಗೆ ಪಬ್ಲಿಸಿಟಿ ಬೇಕು. ಸೊ ಹಾಗಾಗಿ ಆಯಿತಾ, ಹೊಸ
ಮೆಂಬರ್ಸ್ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗಾಗಿ ಆದಷ್ಟು ಪಬ್ಲಿಸಿಟಿ ಮಾಡಿಕೊಡಿ ನಮಗೆ. ಓಕೆನಾ? ನಿಮ್ಮಿಂದನೇ ನಾವು ಅಲ್ವಾ, ನಿಮ್ಮ ಸಹಾಯ ನಮಗೆ ಬೇಕಿದೆ. ನೀವೇ ಧನಿಗಳು. ನೀವೇ ಧನಿಗಳು. ಸೊ ಹಾಗಾಗಿ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಲೇ ಅಂತ ಹೇಳ್ತಾ ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಟೇಕ್ ಕೇರ್. ಬಾಯ್.